ದರ್ಶನ್ ಪರ ವಾದ ಮುಕ್ತಾಯವಾಗಿದೆ. ಹೀಗಾಗಿ ಇವತ್ತು ನಾಗರಾಜು, ಪವಿತ್ರ ಗೌಡ, ಜಗದೀಶ್, ಅನುಕುಮಾರ್ ಪರ ವಾದ ನಡೆಯಲಿದೆ. ವಕೀಲ ಸಂದೇಶ್ ಚೌಟ ಇವತ್ತು ವಾದ ಮುಂದುವರಿಸಲಿದ್ದಾರೆ. ಬೆಳಗಾವಿಯಲ್ಲಿ ಸಾಲು ಸಾಲು ಅಪರಾಧ ಪ್ರಕರಣಗಳು ಹೆಚ್ಚಳ ಹಿನ್ನೆಲೆ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಹೋಮ ಹವನ ನಡೆಸಲಾಯಿತು. ಕಳೆದ 2 ವಾರಗಳಿಂದ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆ ಪೊಲೀಸರು ಪೂಜೆಯ ಮೊರೆ ಹೋದ್ರಾ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಸಿಪಿಐ ಜೆಎಂ ಕಾಲಿ ಮಿರ್ಚಿ ನೇತೃತ್ವದಲ್ಲಿ ಈ ಪೂಜೆ ನಡೆದಿದೆ. ಬೆಂಗಳೂರಿನಲ್ಲಿ ಫೇಕ್ ಐಡಿ ಕಾರ್ಡ್ ಸುಲಭವಾಗಿ ಸಿಗುತ್ತೆ. ಕೇವಲ 8,000 ರೂಪಾಯಿ ಕೊಟ್ಟರೆ ಸಾಕು. ಲೋಕಲ್ ಅಡ್ರೆಸ್ನ ಆಧಾರ್ ಕಾರ್ಡ್ ನಿಮ್ಮ ಕೈ ಸೇರುತ್ತೆ. ಕೆಲ ಸೈಬರ್ ಸೆಂಟರ್ಗಳು ದುಡ್ಡಿಗಾಗಿ ರಾಜ್ಯದ ಭದ್ರತೆಯ ಸಮಸ್ಯೆ ಉಂಟು ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಈಗ ಬೆಳಕಿಗೆ ಬಂದಿದೆ. ಬೆಂಗಳೂರಿನಲ್ಲಿ ಗ್ಯಾಂಗ್ ಒಂದು ಬಾಂಗ್ಲಾದೇಶ ಪ್ರಜೆಗಳಿಗೆ ಐಡಿ ಕಾರ್ಡ್ ತಯಾರು ಮಾಡಿಸಿ ಕೊಡ್ತಾ ಇದ್ದಾರೆ. ಇದೀಗ ಈ ವಂಚಕರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸೂರ್ಯ ಸಿಟಿ ಪೊಲೀಸರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಅರ್ನಾಬ್ ಮಂಡಲ್ ಅನ್ನುವಂತಹ ವ್ಯಕ್ತಿ ಬಂಧಿತ. ವಿವಿಧ ರೀತಿಯ ನಕಲಿ ದಾಖಲಾತಿಗಳನ್ನ ಸೃಷ್ಟಿಸಿ ಈತ ಐಡಿ ಕಾರ್ಡ್ ತಯಾರು ಮಾಡಿ ಕೊಡ್ತಾ ಇದ್ದ. ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ಪಡೆಯುವ ಮುನ್ನ 1000 ಸಲ ಯೋಚಿಸಬೇಕು. ಯಾಕಂದ್ರೆ ಸುಲಭವಾಗಿ ಸಾಲ ಸಿಗುತ್ತೆ ಅಂತ ಕಂಡವರಿಗೆಲ್ಲ ನಿಮ್ಮ ಆಧಾರ್ ಕಾರ್ಡ್ ಕೊಟ್ರೆ ನೀವು ಮೋಸ ಹೋಗೋದು ಗ್ಯಾರಂಟಿ. ತುಮಕೂರು ಜಿಲ್ಲೆಯಲ್ಲಿ ದೋಖಾ ಗ್ಯಾಂಗ್ ಬೀಡು ಬಿಟ್ಟಿದೆ. ಮೈಕ್ರೋ ಫೈನಾನ್ಸ್ಗಳಲ್ಲಿ ನಿಮಗೆ ನಾವು ಸಾಲ ಕೊಡ್ತೀವಿ, ಕೇಂದ್ರ ಸರ್ಕಾರದಿಂದ ಪ್ರಧಾನಿ ಮೋದಿ ನಿಮಗೆ ಸಬ್ಸಿಡಿಯನ್ನ ಕೊಡ್ತಾರೆ, ಈಗೆಲ್ಲ ಕತೆ ಹೇಳಿ ಬಣ್ಣ ಬಣ್ಣದ ಮಾತುಗಳನ್ನಾಡಿ ಖದೀಮರು ನಿಮ್ಮ ಬಳಿ ಆಧಾರ್ ಕಾರ್ಡ್ ಅನ್ನ ತಗೋತಾರೆ. ಇದೇ ರೀತಿ ಸಾಲ ಕೊಡಿಸುವ ನೆಪದಲ್ಲಿ ತುಮಕೂರು ಜಿಲ್ಲೆಯ 18 ಮಹಿಳೆಯರಿಂದ ಬರೋಬ್ಬರಿ 28 ಲಕ್ಷ ರೂಪಾಯಿ ಹಣ ಪಡೆದು ದೋಖಾ ಗ್ಯಾಂಗ್ ನಾಪತ್ತೆಯಾಗಿದೆ. ಇಲ್ಲ ಅಂದ್ರೆ ಇನ್ನಿಬ್ರದ್ದು ಬೇಕಾ? ಇನ್ನೊಬ್ರಿಗೆ ಹಾಕ್ಬೇಕು. ಸರ್ ಬೆಲ್ ಸ್ಟಾರ್ ಕೊಪ್ಪಳದಲ್ಲಿ ಗುತ್ತಿಗೆ ಆಧಾರದ ಹಾಸ್ಟೆಲ್ ಸಿಬ್ಬಂದಿಗಳ ಬದುಕು ಅತಂತ್ರವಾಗಿದೆ. ವಿವಿಧ ಇಲಾಖೆಗಳ ಅಡಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ರು. ಆದರೆ ಇದೀಗ ಸರ್ಕಾರ ಟೆಂಡರ್ ಬದಲಾವಣೆ ಮಾಡಿ ಸಿಬ್ಬಂದಿಗಳ ಬದುಕು ಅತಂತ್ರ ಮಾಡಿದ್ದಾರೆ. ಹೀಗಾಗಿ ಸರ್ಕಾರದ ವಿರುದ್ಧ ಸಿಬ್ಬಂದಿಗಳು ಕಿಡಿಕಾರಿದ್ರು. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರ್ಮಿಕರ ಹಿತಾಸಕ್ತಿಯಲ್ಲಿದೆ. ಇವತ್ತಿದೇನಾ ಹಾಗಾದ್ರೆ ಸರ್ಕಾರ ಮತ್ತು ಸಂತೋಷ್ ಲಾಡ್ ಅವರು ಈಗ ಆಲ್ರೆಡಿ ರಾಜ್ಯದಲ್ಲಿ ಬೀದರ್ ಮಾದರಿಯಲ್ಲಿ ನಾವು ಸಹಕಾರ ಸಂಘ ರಚನೆ ಮಾಡ್ತೀವಿ ಅಂತ ಹೇಳಿ ಒಂದ್ ಕಡೆ ಹೊಂಟಿದ್ದಾರೆ. ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಅದೇ ಮಾದರಿಯಲ್ಲಿ ಅದೇ ಆಕ್ಟ್ ಪ್ರಕಾರ 1952 ಆಕ್ಟ್ ಪ್ರಕಾರ ಬೀದರ್ ಮಾದರಿ ಸಹಕಾರ ಸಂಘ ಆಗಿದೆ. ಅದೇ ಮಾದರಿಯಲ್ಲಿ ನಮ್ಮ ಸಹಕಾರ ಸಂಘ ಸಹ ಕಾರ್ಮಿಕರ ದುಡಿಯುವ ಕೈಗಳೇನೆ ಅದಕ್ಕೆ ಅಧ್ಯಕ್ಷರಿದ್ದಾರೆ, ದುಡಿಯುವ ಕೈಗಳೇ ನಿರ್ದೇಶಕರಿದ್ದಾರೆ. ಹಾಗಾಗಿ ಅವರ ಪ್ರಾಫಿಟ್ ಇವತ್ತು 1100 ಜನರ ಪ್ರಾಫಿಟ್ ಏನಿರುತ್ತೆ ಆ 1100 ಜನಕ್ಕೂ ಸೇರಾಗುತ್ತೆ. ಆದ್ರೆ ಒಬ್ಬ ಖಾಸಗಿ ಏಜೆನ್ಸಿಗೆ ಟೆಂಡರ್ ಕೊಟ್ರೆ ಅದು ಒಬ್ಬನಿಗೆ ಲಾಭ ಆಗುತ್ತೆ ಹೊರತಾಗಿ ಕಾರ್ಮಿಕರ ಹಿತಾಸಕ್ತಿ ಅದರಲ್ಲಿ ಇರೋದಿಲ್ಲ. ಹಾಗಾಗಿ ಇದನ್ನು ನಿಲ್ಲಿಸಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ದರ್ಶನ್ ಪರ ವಾದ ಮುಕ್ತಾಯವಾಗಿದೆ. ಹೀಗಾಗಿ ಇವತ್ತು ನಾಗರಾಜು, ಪವಿತ್ರ ಗೌಡ, ಜಗದೀಶ್, ಅನುಕುಮಾರ್ ಪರ ವಾದ ನಡೆಯಲಿದೆ. ವಕೀಲ ಸಂದೇಶ್ ಚೌಟ ಇವತ್ತು ವಾದ ಮುಂದುವರಿಸಲಿದ್ದಾರೆ. ಬೆಳಗಾವಿಯಲ್ಲಿ ಸಾಲು ಸಾಲು ಅಪರಾಧ ಪ್ರಕರಣಗಳು ಹೆಚ್ಚಳ ಹಿನ್ನೆಲೆ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಹೋಮ ಹವನ ನಡೆಸಲಾಯಿತು. ಕಳೆದ 2 ವಾರಗಳಿಂದ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆ ಪೊಲೀಸರು ಪೂಜೆಯ ಮೊರೆ ಹೋದ್ರಾ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಸಿಪಿಐ ಜೆಎಂ ಕಾಲಿ ಮಿರ್ಚಿ ನೇತೃತ್ವದಲ್ಲಿ ಈ ಪೂಜೆ ನಡೆದಿದೆ. ಬೆಂಗಳೂರಿನಲ್ಲಿ ಫೇಕ್ ಐಡಿ ಕಾರ್ಡ್ ಸುಲಭವಾಗಿ ಸಿಗುತ್ತೆ. ಕೇವಲ 8,000 ರೂಪಾಯಿ ಕೊಟ್ಟರೆ ಸಾಕು. ಲೋಕಲ್ ಅಡ್ರೆಸ್ನ ಆಧಾರ್ ಕಾರ್ಡ್ ನಿಮ್ಮ ಕೈ ಸೇರುತ್ತೆ. ಕೆಲ ಸೈಬರ್ ಸೆಂಟರ್ಗಳು ದುಡ್ಡಿಗಾಗಿ ರಾಜ್ಯದ ಭದ್ರತೆಯ ಸಮಸ್ಯೆ ಉಂಟು ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಈಗ ಬೆಳಕಿಗೆ ಬಂದಿದೆ. ಬೆಂಗಳೂರಿನಲ್ಲಿ ಗ್ಯಾಂಗ್ ಒಂದು ಬಾಂಗ್ಲಾದೇಶ ಪ್ರಜೆಗಳಿಗೆ ಐಡಿ ಕಾರ್ಡ್ ತಯಾರು ಮಾಡಿಸಿ ಕೊಡ್ತಾ ಇದ್ದಾರೆ. ಇದೀಗ ಈ ವಂಚಕರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸೂರ್ಯ ಸಿಟಿ ಪೊಲೀಸರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಅರ್ನಾಬ್ ಮಂಡಲ್ ಅನ್ನುವಂತಹ ವ್ಯಕ್ತಿ ಬಂಧಿತ. ವಿವಿಧ ರೀತಿಯ ನಕಲಿ ದಾಖಲಾತಿಗಳನ್ನ ಸೃಷ್ಟಿಸಿ ಈತ ಐಡಿ ಕಾರ್ಡ್ ತಯಾರು ಮಾಡಿ ಕೊಡ್ತಾ ಇದ್ದ. ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ಪಡೆಯುವ ಮುನ್ನ 1000 ಸಲ ಯೋಚಿಸಬೇಕು. ಯಾಕಂದ್ರೆ ಸುಲಭವಾಗಿ ಸಾಲ ಸಿಗುತ್ತೆ ಅಂತ ಕಂಡವರಿಗೆಲ್ಲ ನಿಮ್ಮ ಆಧಾರ್ ಕಾರ್ಡ್ ಕೊಟ್ರೆ ನೀವು ಮೋಸ ಹೋಗೋದು ಗ್ಯಾರಂಟಿ. ತುಮಕೂರು ಜಿಲ್ಲೆಯಲ್ಲಿ ದೋಖಾ ಗ್ಯಾಂಗ್ ಬೀಡು ಬಿಟ್ಟಿದೆ. ಮೈಕ್ರೋ ಫೈನಾನ್ಸ್ಗಳಲ್ಲಿ ನಿಮಗೆ ನಾವು ಸಾಲ ಕೊಡ್ತೀವಿ, ಕೇಂದ್ರ ಸರ್ಕಾರದಿಂದ ಪ್ರಧಾನಿ ಮೋದಿ ನಿಮಗೆ ಸಬ್ಸಿಡಿಯನ್ನ ಕೊಡ್ತಾರೆ,
ಈಗೆಲ್ಲ ಕತೆ ಹೇಳಿ ಬಣ್ಣ ಬಣ್ಣದ ಮಾತುಗಳನ್ನಾಡಿ ಖದೀಮರು ನಿಮ್ಮ ಬಳಿ ಆಧಾರ್ ಕಾರ್ಡ್ ಅನ್ನ ತಗೋತಾರೆ. ಇದೇ ರೀತಿ ಸಾಲ ಕೊಡಿಸುವ ನೆಪದಲ್ಲಿ ತುಮಕೂರು ಜಿಲ್ಲೆಯ 18 ಮಹಿಳೆಯರಿಂದ ಬರೋಬ್ಬರಿ 28 ಲಕ್ಷ ರೂಪಾಯಿ ಹಣ ಪಡೆದು ದೋಖಾ ಗ್ಯಾಂಗ್ ನಾಪತ್ತೆಯಾಗಿದೆ. ಇಲ್ಲ ಅಂದ್ರೆ ಇನ್ನಿಬ್ರದ್ದು ಬೇಕಾ? ಇನ್ನೊಬ್ರಿಗೆ ಹಾಕ್ಬೇಕು. ಸರ್ ಬೆಲ್ ಸ್ಟಾರ್. ಕೊಪ್ಪಳದಲ್ಲಿ ಗುತ್ತಿಗೆ ಆಧಾರದ ಹಾಸ್ಟೆಲ್ ಸಿಬ್ಬಂದಿಗಳ ಬದುಕು ಅತಂತ್ರವಾಗಿದೆ. ವಿವಿಧ ಇಲಾಖೆಗಳ ಅಡಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ರು. ಆದರೆ ಇದೀಗ ಸರ್ಕಾರ ಟೆಂಡರ್ ಬದಲಾವಣೆ ಮಾಡಿ ಸಿಬ್ಬಂದಿಗಳ ಬದುಕು ಅತಂತ್ರ ಮಾಡಿದ್ದಾರೆ. ಹೀಗಾಗಿ ಸರ್ಕಾರದ ವಿರುದ್ಧ ಸಿಬ್ಬಂದಿಗಳು ಕಿಡಿಕಾರಿದ್ರು. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರ್ಮಿಕರ ಹಿತಾಸಕ್ತಿಯಲ್ಲಿದೆ. ಇವತ್ತಿದೇನಾ ಹಾಗಾದ್ರೆ ಸರ್ಕಾರ ಮತ್ತು ಸಂತೋಷ್ ಲಾಡ್ ಅವರು ಈಗ ಆಲ್ರೆಡಿ ರಾಜ್ಯದಲ್ಲಿ ಬೀದರ್ ಮಾದರಿಯಲ್ಲಿ ನಾವು ಸಹಕಾರ ಸಂಘ ರಚನೆ ಮಾಡ್ತೀವಿ ಅಂತ ಹೇಳಿ ಒಂದ್ ಕಡೆ ಹೊಂಟಿದ್ದಾರೆ. ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಅದೇ ಮಾದರಿಯಲ್ಲಿ ಅದೇ ಆಕ್ಟ್ ಪ್ರಕಾರ 1952 ಆಕ್ಟ್ ಪ್ರಕಾರ ಬೀದರ್ ಮಾದರಿ ಸಹಕಾರ ಸಂಘ ಆಗಿದೆ. ಅದೇ ಮಾದರಿಯಲ್ಲಿ ನಮ್ಮ ಸಹಕಾರ ಸಂಘ ಸಹ ಕಾರ್ಮಿಕರ ದುಡಿಯುವ ಕೈಗಳೇನೆ ಅದಕ್ಕೆ ಅಧ್ಯಕ್ಷರಿದ್ದಾರೆ, ದುಡಿಯುವ ಕೈಗಳೇ ನಿರ್ದೇಶಕರಿದ್ದಾರೆ. ಹಾಗಾಗಿ ಅವರ ಪ್ರಾಫಿಟ್ ಇವತ್ತು 1100 ಜನರ ಪ್ರಾಫಿಟ್ ಏನಿರುತ್ತೆ ಆ 1100 ಜನಕ್ಕೂ ಸೇರಾಗುತ್ತೆ. ಆದ್ರೆ ಒಬ್ಬ ಖಾಸಗಿ ಏಜೆನ್ಸಿಗೆ ಟೆಂಡರ್ ಕೊಟ್ರೆ ಅದು ಒಬ್ಬನಿಗೆ ಲಾಭ ಆಗುತ್ತೆ ಹೊರತಾಗಿ ಕಾರ್ಮಿಕರ ಹಿತಾಸಕ್ತಿ ಅದರಲ್ಲಿ ಇರೋದಿಲ್ಲ. ಹಾಗಾಗಿ ಇದನ್ನು ನಿಲ್ಲಿಸಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ದರ್ಶನ್ ಪರ ವಾದ ಮುಕ್ತಾಯವಾಗಿದೆ. ಹೀಗಾಗಿ ಇವತ್ತು ನಾಗರಾಜು, ಪವಿತ್ರ ಗೌಡ, ಜಗದೀಶ್, ಅನುಕುಮಾರ್ ಪರ ವಾದ ನಡೆಯಲಿದೆ. ವಕೀಲ ಸಂದೇಶ್ ಚೌಟ ಇವತ್ತು ವಾದ ಮುಂದುವರಿಸಲಿದ್ದಾರೆ. ಬೆಳಗಾವಿಯಲ್ಲಿ ಸಾಲು ಸಾಲು ಅಪರಾಧ ಪ್ರಕರಣಗಳು ಹೆಚ್ಚಳ ಹಿನ್ನೆಲೆ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಹೋಮ ಹವನ ನಡೆಸಲಾಯಿತು. ಕಳೆದ 2 ವಾರಗಳಿಂದ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆ ಪೊಲೀಸರು ಪೂಜೆಯ ಮೊರೆ ಹೋದ್ರ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಸಿಪಿಐ ಜೆಎಂ ಕಾಲಿ ಮಿರ್ಚಿ ನೇತೃತ್ವದಲ್ಲಿ ಈ ಪೂಜೆ ನಡೆದಿದೆ. ಬೆಂಗಳೂರಿನಲ್ಲಿ ಫೇಕ್ ಐಡಿ ಕಾರ್ಡ್ ಸುಲಭವಾಗಿ ಸಿಗುತ್ತೆ. ಕೇವಲ 8,000 ರೂಪಾಯಿ ಕೊಟ್ರೆ ಸಾಕು. ಲೋಕಲ್ ಅಡ್ರೆಸ್ನ ಆಧಾರ್ ಕಾರ್ಡ್ ನಿಮ್ಮ ಕೈ ಸೇರುತ್ತೆ. ಕೆಲ ಸೈಬರ್ ಸೆಂಟರ್ಗಳು ದುಡ್ಡಿಗಾಗಿ ರಾಜ್ಯದ ಭದ್ರತೆಯ ಸಮಸ್ಯೆ ಉಂಟು ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಈಗ ಬೆಳಕಿಗೆ ಬಂದಿದೆ. ಬೆಂಗಳೂರಿನಲ್ಲಿ ಗ್ಯಾಂಗ್ ಒಂದು ಬಾಂಗ್ಲಾದೇಶ ಪ್ರಜೆಗಳಿಗೆ ಐಡಿ ಕಾರ್ಡ್ ತಯಾರು ಮಾಡಿಸಿ ಕೊಡ್ತಾ ಇದ್ದಾರೆ. ಇದೀಗ ಈ ವಂಚಕರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸೂರ್ಯ ಸಿಟಿ ಪೊಲೀಸರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಅರ್ನಾಬ್ ಮಂಡಲ್ ಅನ್ನುವಂತಹ ವ್ಯಕ್ತಿ ಬಂಧಿತ. ವಿವಿಧ ರೀತಿಯ ನಕಲಿ ದಾಖಲಾತಿಗಳನ್ನ ಸೃಷ್ಟಿಸಿ ಈತ ಐಡಿ ಕಾರ್ಡ್ ತಯಾರು ಮಾಡಿ ಕೊಡ್ತಾ ಇದ್ದ. ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ಪಡೆಯುವ ಮುನ್ನ 1000 ಸಲ ಯೋಚಿಸಬೇಕು. ಯಾಕಂದ್ರೆ ಸುಲಭವಾಗಿ ಸಾಲ ಸಿಗುತ್ತೆ ಅಂತ ಕಂಡವರಿಗೆಲ್ಲ ನಿಮ್ಮ ಆಧಾರ್ ಕಾರ್ಡ್ ಕೊಟ್ರೆ ನೀವು ಮೋಸ ಹೋಗೋದು ಗ್ಯಾರಂಟಿ. ತುಮಕೂರು ಜಿಲ್ಲೆಯಲ್ಲಿ ದೋಖಾ ಗ್ಯಾಂಗ್ ಬೀಡು ಬಿಟ್ಟಿದೆ. ಮೈಕ್ರೋ ಫೈನಾನ್ಸ್ಗಳಲ್ಲಿ ನಿಮಗೆ ನಾವು ಸಾಲ ಕೊಡ್ತೀವಿ, ಕೇಂದ್ರ ಸರ್ಕಾರದಿಂದ ಪ್ರಧಾನಿ ಮೋದಿ ನಿಮಗೆ ಸಬ್ಸಿಡಿಯನ್ನ ಕೊಡ್ತಾರೆ. ಈಗೆಲ್ಲ ಕತೆ ಹೇಳಿ ಬಣ್ಣ ಬಣ್ಣದ ಮಾತುಗಳನ್ನಾಡಿ ಖದೀಮರು ನಿಮ್ಮ ಬಳಿ ಆಧಾರ್ ಕಾರ್ಡ್ ಅನ್ನ ತಗೋತಾರೆ. ಇದೇ ರೀತಿ ಸಾಲ ಕೊಡಿಸುವ ನೆಪದಲ್ಲಿ ತುಮಕೂರು ಜಿಲ್ಲೆಯ 18 ಮಹಿಳೆಯರಿಂದ ಬರೋಬ್ಬರಿ 28 ಲಕ್ಷ ರೂಪಾಯಿ ಹಣ ಪಡೆದು ದೋಖಾ ಗ್ಯಾಂಗ್ ನಾಪತ್ತೆಯಾಗಿದೆ. ಇಲ್ಲ ಅಂದ್ರೆ ಇನ್ನಿಬ್ರದ್ದು ಬೇಕಾ? ಇನ್ನೊಬ್ರಿಗೆ ಹಾಕ್ಬೇಕು. ಸರ್ ಬೆಲ್ ಸ್ಟಾರ್. ಕೊಪ್ಪಳದಲ್ಲಿ ಗುತ್ತಿಗೆ ಆಧಾರದ ಹಾಸ್ಟೆಲ್ ಸಿಬ್ಬಂದಿಗಳ ಬದುಕು ಅತಂತ್ರವಾಗಿದೆ. ವಿವಿಧ ಇಲಾಖೆಗಳ ಅಡಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ರು. ಆದರೆ ಇದೀಗ ಸರ್ಕಾರ ಟೆಂಡರ್ ಬದಲಾವಣೆ ಮಾಡಿ ಸಿಬ್ಬಂದಿಗಳ ಬದುಕು ಅತಂತ್ರ ಮಾಡಿದ್ದಾರೆ. ಹೀಗಾಗಿ ಸರ್ಕಾರದ ವಿರುದ್ಧ ಸಿಬ್ಬಂದಿಗಳು ಕಿಡಿಕಾರಿದ್ರು. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರ್ಮಿಕರ ಹಿತಾಸಕ್ತಿಯಲ್ಲಿ